ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ನಾಡಿನೆಲ್ಲೆಡೆ ಬುಧವಾರ ಸಂಭ್ರಮದ ಗೌರಿ ಗಣೇಶೋತ್ಸವವನ್ನು ಆಚರಣೆ ಮಾಡಲಾಯಿತು. ಬೆಳಗಿನಿಂದಲೂ ಜಿಟಿ ಸುರಿತಾ ಇದ್ದ ಮಳೆಯ ನಡುವೆಯೂ ಮಡಿಕೇರಿಯ ವಿವಿಧ ದೇವಾಲಯ ಹಾಗೂ ಬಡಾವಣೆಗಳಲ್ಲಿ ಭಕ್ತರು ವಿಘ್ನ ವಿನಾಯಕನನ್ನ ಭಕ್ತಿಯಿಂದ ಬರಮಾಡಿಕೊಂಡರು. ನಗರದ ವಿಜಯ ವಿನಾಯಕ ದೇವಾಲಯ, ಕಂಚಿ ಕಾಮಾಕ್ಷಿ ದೇವಾಲಯ, ಪುಟಾಣಿ ನಗರ ಮುನೀಶ್ವರ ಯುವಕ ಸಂಘ, ಶಾಂತಿನಿಕೇತನ ಯುವಕ ಸಂಘ, ಕಾನ್ವೆಂಟ್ ಜಂಕ್ಷನ್ ಮತ್ತು ಗೌಳಿ ಬೀದಿಯ ಹಿಂದೂ ಶಕ್ತಿ ಯುವಕ ಸಂಘ ಸೇರಿದಂತೆ ಮಡಿಕೇರಿ ನಗರದ ವಿವಿಧೆಡೆಗಳಲ್ಲಿ ವಿಘ್ನೇಶ್ವರನಿಗೆ ವಿಶೇಷ ಪೂಜೆ ಸೇವೆಗಳು ಜರುಗಿದವು ಹಾಗೂ ನೆರೆದಿದ್ದ ಭಕ್ತರಿಗೆ ಪ್ರಸಾದ ವಿತರಣೆ ನಡೆಯಿತು. ನಾಳೆ ಬೆಳೆ ಇದ್ರದ್ದು ಇಲ್ಲಿ ನಮ್ಮ ಮಡಿಕೇರಿ ನಗರಸಭಾ ಪೌರಸೇವಾ ನೌಕರರ ವತಿಯಿಂದ ಪ್ರತಿ ವರ್ಷ ಗಣೇಶ ಪ್ರತಿಷ್ಠಾಪನೆ ಮಾಡಿ ವಿಜೃಂಭಣೆಯಿಂದ ವಿಸರ್ಜನೆ ಮಾಡ್ತಾರೆ. ಇದು ಈ ವರ್ಷ 38ನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮ ಆಗಿದೆ. ಇಲ್ಲಿ ನಾವು ಶ್ರದ್ಧಾಭಕ್ತಿಯಿಂದ ಎಲ್ಲ ನಗರಸಭಾ ಸದಸ್ಯರು, ನಗರಸಭಾ ಕಾಂಪ್ಲೆಕ್ಸ್ ಇರೋರು, ನಗರಸಭಾ ಸದಸ್ಯರುಗಳು ಎಲ್ಲರೂ ಸೇರಿ ಶ್ರದ್ಧಾಭಕ್ತಿಯಿಂದ ಪೂಜೆಯನ್ನು ಮಾಡಿಬಿಟ್ಟು ಪ್ರತಿ ವರ್ಷದಂತೆ 3 ದಿನ ಕಳೆದು ವಿಸರ್ಜನೆ ನಮ್ಮ ಗೌರಿ ಕೆರೆಯಲ್ಲಿ ಮಾಡ್ತೀವಿ. ಸರ್ಕಾರದ ನಿಯಮ ಏನಿದೆ, POP ಗಣಪತಿ ಬಳಸ್ಬೋದು, ಅದೇ ರೀತಿ ಯಾವುದೇ ಪ್ಲಾಸ್ಟಿಕ್ ಬಾಟ್ಲು, ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸದೆ ಎಲ್ಲ ಸರ್ಕಾರದ ನಿಯಮದಂತೆ ಸುಸಜ್ಜಿತವಾಗಿ ನಾವು ಮಾಡ್ತಿದ್ದೀವಿ. ಇದು ನಮ್ಮ ನಗರಸಭೆಯ ಪೌರಸೇವಾ ನೌಕರರ ಶ್ರಮದಿಂದ 38ನೇ ವರ್ಷದವರೆಗೆ ಕಂಟಿನ್ಯೂ ಆಗಿ ಬಂದಿದೆ. ಇನ್ನು ಮುಂದಕ್ಕೆ ಕಂಟಿನ್ಯೂ ಆಗಿ ಆಗ್ತಾಯಿರುತ್ತೆ. ಸರ್ಬರ್ಜ್ ಕಂಪನಿಯಿಂದ ಈ ವರ್ಷ 56ನೇ ವರ್ಷದ ಗಣೇಶೋತ್ಸವವನ್ನು ನಾವು ಆಚರಿಸ್ತಾ ಇದ್ದೀವಿ. ಈ ಆಚರಣೆಯಲ್ಲಿ ನಮ್ಮ ಇಲಾಖೆಯ ಅಧಿಕಾರಿಗಳು, ನೌಕರ ವರ್ಗದವರು ಹಾಗೂ ಗುತ್ತಿಗೆದಾರರು ಹಾಗೂ ನಮ್ಮ ಎಲ್ಲ ಕುಟುಂಬದ ವರ್ಗದವರು ಈ ಒಂದು ಗಣೇಶ 56ನೇ ವರ್ಷದ ಗಣೇಶನ ಪ್ರತಿಷ್ಠಾಪನೆಯಲ್ಲಿ ಎಲ್ಲ ಪಾಲ್ಗೊಳ್ತೀವಿ. ಈ 56 ವರ್ಷದಿಂದ ಬಂದಿದ್ದೀವಿ ಅಂದರೆ ತಮಗೆಲ್ಲರಿಗೂ ಅರಿವಾಗುತ್ತೆ. ಯಾಕೆ ಅಂತಂದರೆ ಸಹಭಾಗಿತ್ವ, ಸಮಯೋಚನೆ ಮತ್ತು ಎಲ್ಲರ ಬಾಂಧವ್ಯದಿಂದ ಯಾವುದೇ ಮನಸ್ತಾಪಗಳಿಲ್ಲದೆ ಮುಕ್ತವಾಗಿ ಎಲ್ಲರೂ ಮುಕ್ತ ಮನಸ್ಸಿಂದ ಈ ಆಚರಣೆಯನ್ನು ನಾವು ಮಾಡ್ಕೊಂಬರ್ತಾ ಇದ್ದೀವಿ. ಶ್ರೀ ಕಾಮಾಕ್ಷಿ ಯುವಕ ಸಂಘ ಗಣೇಶೋತ್ಸವ ಸಮಿತಿಯ 16ನೇ ವರ್ಷದ ಅಂಗವಾಗಿ ಈ ಬಾರಿ
ಗಣೇಶ ಮತ್ತು ಗೌರಿ ಮೂರ್ತಿಯನ್ನು ಶ್ರೀ ಕಂಚಿಕಾಮಾಕ್ಷಿಯಮ್ಮ ಮತ್ತು ಮುತ್ತುಮಾರಿಯಮ್ಮ ದೇವರ ಸನ್ನಿಧಿ ಮುಂದೆ ಅದ್ಧೂರಿಯಾಗಿ ಕೂರಿಸ್ತಾ ಇದ್ದೀವಿ. ಇವತ್ತು ಮಧ್ಯಾಹ್ನ 1 ಗಂಟೆಗೆ ಅನ್ನದಾನ, ಸಂಜೆ 6 ಗಂಟೆಗೆ ಭವ್ಯ ಅಲಂಕೃತ ಮಂಟಪದಲ್ಲಿ ವಾದ್ಯಗೋಷ್ಠಿಯೊಂದಿಗೆ ನಗರದ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮತ್ತು ಓಂಕಾರೇಶ್ವರ ದೇವಾಲಯ ಬಳಿ ಇರುವ ಗೌರಿಕೆರೆಯಲ್ಲಿ ವಿಸರ್ಜನೆ ಮಾಡಲಾಗುತ್ತದೆ. ಸೊ ಎಲ್ಲ ಭಕ್ತಾದಿಗಳು ಮೆರವಣಿಗೆಯಲ್ಲಿ ಭಾಗವಹಿಸಬೇಕೆಂದು ಕೇಳಿಕೊಳ್ತೀವಿ. ಒಂದು ನಿಮಿಷ ಆಯ್ತು ಕೊಡ್ತಾ ಇದ್ದಾರೆ ಮೊದಲದಾಗಿ ನಾಡಿನ ಸಮಸ್ತ ಜನತೆಗೆ ಗಣೇಶ ಚತುರ್ಥಿಯ ಶುಭಕಾಮನೆಗಳನ್ನು ಹೇಳುತ್ತಾ, ಮಡಿಕೇರಿ ನಗರದ ಗೌಳಿಬೀದಿಯ ಹಿಂದೂ ಯುವಶಕ್ತಿ ಯುವಕ ತಂಡದವರು ಸತತವಾಗಿ 37ನೇ ವರ್ಷ ಮುಗಿಸಿ ಈ ವರ್ಷ 38ನೇ ಗಣೇಶ ಚತುರ್ಥಿಯನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ವಿಜೃಂಭಣೆಯಿಂದ ಆಚರಿಸ್ತಾ ಬಂದಿದ್ದಾರೆ. ಹಾಗೆ ಈ ವರ್ಷವೂ ಆಚರಿಸ್ತಾ ಬಂದಿದ್ದಾರೆ. ಅವ್ರದ್ದೊಂದು ವಿಶೇಷತೆ ಏನಂದರೆ, ಯಾರ ಹತ್ರನೂ ಈ ಡೊನೇಷನು ಇನ್ನೊಂದು ಕೇಳದೆ ಸ್ವತಃ ಅವರೇ ಎಲ್ಲ ಇದನ್ನು ಮಾಡಿ ಭಕ್ತಿಪೂರ್ವಕವಾಗಿ ಮಾಡ್ತಾ ಇದ್ದಾರೆ. ವಿಶೇಷ ಸಂದರ್ಭದಲ್ಲಿ ಹಿಂದೂ ಯುವಶಕ್ತಿಯವರು ಇನ್ನೂ ಹೆಚ್ಚು ಕಾರ್ಯದಕ್ಷತೆಯಿಂದ ಈ ದೇವರ ಪೂಜೆಯನ್ನು ಮಾಡಲಿ, ಆ ಮೂಲಕ ಸಮಸ್ತ ನಾಡಿನ ಜನತೆಗೆ ಒಳ್ಳೆಯದಾಗಲಿ, ಸುಖ ಶಾಂತಿ ನೆಮ್ಮದಿ ಎಲ್ಲರಿಗೂ ಸಿಗುವಂತಾಗಲಿ. ಗಣಪತಿ ಹೋಮ ಈಗ 10 ಗಂಟೆಯಿಂದ 12 ಗಂಟೆವರೆಗೆ ನಡೀತದೆ. ಮಹಾಪೂಜೆ ಮಧ್ಯಾಹ್ನ 1 ಗಂಟೆಗೆ. ಸರ್ವ ಸೇವೆ ನಲ್ಲಿರುವ ಶ್ರೀ ಕೋಟೆ ಗಣಪತಿ ದೇವಾಲಯವು ಭಕ್ತರ ಒಂದು ನಂಬಿಕೆಯ ಧಾರ್ಮಿಕ ಕೇಂದ್ರವಾಗಿದೆ. ವರ್ಷಂಪ್ರತಿ ಇಲ್ಲಿ ಗಣೇಶ ಚತುರ್ಥಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬರ್ತಾರೆ. ಕೊಡಗಿನ ಮೂಲೆ ಮೂಲೆಯಿಂದ ಹಲವಷ್ಟು ಭಕ್ತರು ಇಲ್ಲಿ ಬಂದು ತಮ್ಮ ಇಷ್ಟಾರ್ಥ ಸಿದ್ಧಿಗಳನ್ನು ಮಾಡಿಕೊಂಡು ಹರಕೆ ಹೊತ್ತು ಈಡುಗೈ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಸದಸ್ಯರು, ಅಧ್ಯಕ್ಷರು ನಾವೆಲ್ಲ ಒಟ್ಟಿಗೆ ಕೂಡಿ ಇಂದಿನ ಈ ಕಾರ್ಯಕ್ರಮವನ್ನು
ಅತ್ಯಂತ ಶಿಸ್ತುಬದ್ಧವಾಗಿ ನಡೆಸಬೇಕಂತ ತೀರ್ಮಾನಿಸಿಕೊಂಡು ಎಲ್ಲ ವಿವಿಧ ರೀತಿಯಲ್ಲಿ ನಾವು ತಯಾರಿ ನಡೆಸ್ಕೊಂಡು ಈಗ ಭಕ್ತಾದಿಗಳಿಗೆ ತಮ್ಮ ಬೇಡಿಕೆಯನ್ನು ಈಡೇರಿಸಿಕೊಳ್ಳಲು ಬಿಟ್ಕೊಟ್ಟಿದ್ದೀವಿ. ಬಹುಶಃ ಸಂಕಲ್ಪ ಪೂಜೆ, ಗಣಪತಿ ಪೂಜೆ, ಗಣಪತಿ ಹೋಮ, ಮಹಾಪೂಜೆ ಹಾಗೂ ಅಲಂಕಾರ ಪೂಜೆ ಇತ್ಯಾದಿ ಪೂಜೆಗಳನ್ನು ಇಲ್ಲಿ ನೆರವೇರಿಸಲ್ಪಡುವುದು. ಭಕ್ತರು ತಮ್ಮ ಇಷ್ಟಾರ್ಥಕ್ಕಾಗಿ ಅವ್ರಿಗೆ ಬೇಕಾದ ಸೇವೆಯನ್ನು ಪಡೆದು ಸೇವೆ ಚೀಟಿಯನ್ನು ಪಡ್ಕೊಂಡು ತಮ್ಮ ಇಲ್ಲಿ ಪ್ರಮುಖ ಈಡುಗೈ ಸೇವೆ ಭಕ್ತರು ಹರಕೆ ಹೊತ್ಕೊಂಡಿರ್ತಾರೆ. ಅವರ ಯಾವುದಾದ್ರೂ ಒಂದು ಬೇಡಿಕೆ ಈಡೇರಿಸೋಕ್ಕೆ ಗಣಪತಿ ದೇವರಿಗೆ ಒಂದು ಹರಕೆ ಹೊತ್ತುಕೊಂಡಿರ್ತಾರೆ. ಆ ಇಷ್ಟಾರ್ಥ ಪೂರೈಸಿದ ನಿಟ್ಟಿನಲ್ಲಿ ಅವರು ಬಂದು ಅವರ ಮನಸ್ಸು ಎಷ್ಟು ಇಷ್ಟಪಟ್ಟಿದ್ದಾರೆ ಅಷ್ಟು ಈಡುಗೈನ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ನಮ್ಮ ವಿಘ್ನ ನಾಶ ಮಾಡುವಂಥ ವಿನಾಯಕನ ಒಂದು ಹಬ್ಬವನ್ನು ನಾವೆಲ್ಲರೂ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಮಡಿಕೇರಿಯ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯಿಂದ ಸರ್ವ ವ್ಯವಸ್ಥೆಯನ್ನು ಸುಸೂತ್ರವಾಗಿ ನಡೆದುಕೊಂಡು ಹೋಗಲು ಮಾಡ್ತಾ ಇದ್ದೇವೆ. ಈ ವಿನಾಯಕನ ಕೃಪೆಯಿಂದ ಕೊಡಗಿನ ಸರ್ವ ಜನಾಂಗವು ಶಾಂತಿ, ನೆಮ್ಮದಿ ಮತ್ತು ಮಳೆ ಬೆಳೆಯಾಗಿ ಎಲ್ಲರಿಗೂ ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸುವಂತಾಗಲಿ ಅಂತ ಹೇಳಿ ನಾವೆಲ್ಲರೂ ನಮ್ಮ ವ್ಯವಸ್ಥಾಪನಾ ಸಮಿತಿ ವತಿಯಿಂದ ಆಶಿಸುತ್ತೇವೆ. ಬಂದ ಜನಗಳೆಲ್ಲ ಭಾಳ ಸಂತೋಷದಿಂದ ತಮ್ಮ ಸಂಕಲ್ಪವನ್ನು ಮಾಡಿಕೊಂಡು ಭಾಳ ವಿಶ್ವಾಸದಿಂದ ಮತ್ತು ಪ್ರೀತಿಯಿಂದ ಹೋಗ್ತಾ ಇದ್ದಾರೆ. ಇದೇ ರೀತಿ ಎಲ್ಲರಿಗೂ ದೇವರ ಅನುಗ್ರಹ ಇರಲಿ ಅಂತ ನಾವು ಪ್ರಾರ್ಥಿಸ್ತೇವೆ. ಇದು ರಾಜರ ಕಾಲದ ದೇವಾಲಯ. ಇಲ್ಲಿ ವಿಶೇಷವಾದ ಗೌರಿ ಗಣೇಶ ಹಬ್ಬಕ್ಕೆ ವಿಶೇಷವಾದ ಪೂಜೆ ಸಲ್ಲಿಸ್ತಾರೆ. ಹಾಗೆ ಈಡ್ಗಾಯಿ ಹೊಡೆಯೋದು ವಿಶೇಷತೆ. ಇಲ್ಲಿ ನಾವು ಕುಟುಂಬಸ್ಥರು ಪ್ರತಿ ವರ್ಷ ಬರ್ತೀವಿ. ಹಾಗೆ ಗೌರಿ ಗಣೇಶ ಹಬ್ಬನ ತುಂಬ ವಿಶೇಷವಾಗಿ ಆಚರಿಸ್ತೀವಿ. ಮಹಾಪೂಜೆ ಹಾಗೂ ಅಲಂಕಾರ ಸೇವೆಗಳು ಮಧ್ಯಾಹ್ನ ದೇವ್ರ ದರ್ಶನ ತುಂಬ ಚೆನ್ನಾಗಾಗಿದೆ, ಅಲಂಕಾರ ತುಂಬ ಚೆನ್ನಾಗಾಗಿದೆ, ಪೂಜೆನೂ ಚೆನ್ನಾಗಾಗಿದೆ, ತುಂಬ ಜನ ಸೇರಿದ್ದಾರೆ, ತುಂಬ ಖುಷಿ ಆಯಿತು. ಬೇರೆ ಕಡೆಯಿಂದನೂ ಬರ್ತಾರೆ ಪೂಜೆ. ಈಡ್ಗಾಯಿ ಸೇವೆ ಅದು ನಾವೇನೇ ಮನಸ್ಸಲ್ಲಿ ಅಂದ್ಕೊಂಡಿದ್ರು ಈಡ್ಗಾಯಿ ಹೊಡೆದು ಅದು ನೆರವೇರುತ್ತೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಎಲ್ಲರೂ ಬರ್ತಾರೆ. ಲಾಂಛಿತ ಹೌದು. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹಾ. ಹ್ರೀಂ ಕ್ಲೀಂ ಗ್ಲೌಂ ಗಂಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹಾ. ಶ್ರೀ ಮಹಾಗಣಾಧೀಶ್ವರಾಯ ನಮಃ. ಓಂ ಶ್ರೀಂ ಮೇ ವಶಮಾನಯ ಸ್ವಾಹಾ. ಶ್ರೀ ಮಹಾಗಣಾಧೀಶ್ವರಾಯ ನಮಃ. ಓಂ ಶ್ರೀಂ ಹರೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹಾ. ಹ್ರೀಂ ಕ್ಲೀಂ ಗ್ಲೌಂ ಗಂಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹಾ. ಶ್ರೀ ಮಹಾಗಣಾಂ ಗಂಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹಾ. ಶ್ರೀ ಮಹಾಗಣಾಧೀಶ್ವರಾಯ ಸರ್ವಜನಂ ಮೇ ವಶಮಾನಯ ಸ್ವಾಹಾ. ಶ್ರೀ ಮಹಾಗಣಾಧೀಶ್ವರಾಯ ನಮಃ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂಗಣಪತಯೇ ಸ್ವಾಹಾ. ಶ್ರೀ ಮಹಾಗಣಾಧೀಶ್ವರಾಯ ನಮಃ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹಾ. ಹ್ರೀಂ ಕ್ಲೀಂ ಗ್ಲೌಂ ಗಂಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹಾ. ಶ್ರೀ ಮಹಾಧೀಶ್ವರಾಯ ನಮಃ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂಗಣಪತಯೇ ವರವರದ ಸರ್ವಜನಂ ನಮಃ. ವಂದೇ ಮಹೇಶಾರ್ಚಿತಂ ಶ್ರೀ ಮಹಾಗಣಪತಿ ಸುಪ್ರೀತೋ ಅನುಗ್ರಹ ಪ್ರಾಪ್ತಿರ್ವಾಯುಷೋ ಅಭಿವೃದ್ಧಿರತ್ವಾಯುಷೋ ಅಭಿವೃದ್ಧಿರತ್ತೋ ಸತ್ಯ. ಗೌರಿ ಗಣೇಶೋತ್ಸವದ ಅಂಗವಾಗಿ ನಾಪಕ್ಲು ಪಟ್ಟಣದ ವಿವಿಧ ಗಣೇಶೋತ್ಸವ ಸೇವಾ ಸಮಿತಿಗಳ ವತಿಯಿಂದ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನಾ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ನಾಪಕ್ಲುವಿನ ವಿವೇಕಾನಂದ ಸಮಿತಿ ವತಿಯಿಂದ ಇಂದಿರಾನಗರದಲ್ಲಿ ಶ್ರೀರಾಮ ಟ್ರಸ್ಟ್ ವತಿಯಿಂದ ಗುರುಪಂದಪ್ಪ ಸಭಾಂಗಣದಲ್ಲಿ ಶ್ರೀ ಪೊನ್ನು ಮುತ್ತಪ್ಪ ದೇವಾಲಯದ
ವಿನಾಯಕ ಸೇವಾ ಸಮಿತಿ ವತಿಯಿಂದ ಹಳೆ ತಾಲೂಕಿನ ಶ್ರೀ ಪೊನ್ನು ಮುತ್ತಪ್ಪ ದೇವಾಲಯದಲ್ಲಿ, ದಾಪಕ್ಲು ನಾಡು ಗೌರಿ ಗಣೇಶ ಸಮಿತಿ ವತಿಯಿಂದ ಹಳೆ ತಾಲೂಕಿನ ಶ್ರೀ ಭಗವತಿ ದೇವಾಲಯದಲ್ಲಿ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಲಾಯಿತು. ದಾಪಕ್ಲು ಪಟ್ಟಣದ ಮಾರುಕಟ್ಟೆ ಬಳಿಯಿಂದ ಪಟ್ಟಣದ ಮುಖ್ಯ ಬೀದಿಗಳಲ್ಲಿ ಸಾಂಪ್ರದಾಯಿಕ ವಾಲಗ, ಕೇರಳದ ಚೆಂಡೆ ವಾದ್ಯದೊಂದಿಗೆ ಮೆರವಣಿಗೆಯಲ್ಲಿ ಸಾಗಿ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಲಾಯಿತು. ಗಣೇಶ ಮೂರ್ತಿಯ ಪ್ರತಿಷ್ಠಾಪನೆಯ ಅಂಗವಾಗಿ ಆಗಸ್ಟ್ 27ರಿಂದ ವಿವಿಧ ಪೂಜೆಗಳು ಹಾಗೂ ಮನೋರಂಜನಾ ಕಾರ್ಯಕ್ರಮಗಳು ನಡೆಯಲಿದೆ. ಆಗಸ್ಟ್ 31ರಂದು ಅಲಂಕೃತ ಮಂಟಪಗಳಲ್ಲಿ ಮೆರವಣಿಗೆಯ ಮೂಲಕ ಪವಿತ್ರ ಕಾವೇರಿ ನದಿಯಲ್ಲಿ ಗಣೇಶ ಮೂರ್ತಿಗಳ ವಿಸರ್ಜನಾ ಕಾರ್ಯಕ್ರಮ ನಡೆಯಲಿದೆ. ಪ್ರತಿಷ್ಠಾಪನಾ ಮೆರವಣಿಗೆಯಲ್ಲಿ ಆಯಾ ಗಣೇಶೋತ್ಸವ ಸೇವಾ ಸಮಿತಿ ಅಧ್ಯಕ್ಷರು, ಆಡಳಿತ ಮಂಡಳಿ ಪದಾಧಿಕಾರಿಗಳು, ಸದಸ್ಯರು, ಸಾರ್ವಜನಿಕರು ಪಾಲ್ಗೊಂಡಿದ್ದರು. ದಾಪಕ್ಲು ಪೊಲೀಸ್ ಠಾಣಾಧಿಕಾರಿ ರಾಘವೇಂದ್ರ, ಎಎಸ್ಐ ಫ್ರಾನ್ಸಿಸ್ ನೇತೃತ್ವದಲ್ಲಿ ಸಿಬ್ಬಂದಿಗಳು ಬಂದೋಬಸ್ತ್ ಕಲ್ಪಿಸಿದ್ರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ದಾಪಕ್ಲು. ಒಳ್ಳೆ ಸಹಕಾರ ಕೊಟ್ಟು ಭಕ್ತಿ ಭಾವದಿಂದ ಗೌರಿ ಗಣೇಶನ ಪೂಜೆ ಮಾಡಿ ವಿಸರ್ಜನೆ ಮಾಡುವ ಸಂಸ್ಕೃತಿ ನಮ್ಮದು. ಹಾಗೆಯೇ ಒಂದು ನಾವೆಲ್ಲರೂ ಸೇರಿದ್ದೀವಿ. ನಾವು ಇವತ್ತಿಗೆ 31ನೇ ತಾರೀಕಿಗೆ ವಿಸರ್ಜನೆ ಮಾಡುವಂಥ ಒಂದು ನಿರ್ಧಾರವನ್ನು ಮಾಡಿದ್ದೀವಿ. ನಾವು ಎಲ್ಲರೂ ಒಳ್ಳೆಯ ಸಹಕಾರ ಕೊಟ್ಟು ದೇವರ ಮೇಲೆ ಭಯ ಭಕ್ತಿ ಇಟ್ಟು ನಾವೆಲ್ಲರೂ ಹಿಂದೂ ಸಮಾಜದಲ್ಲಿ ಒಂದಾಗಿ ಒಟ್ಟಿಗೆ ಇಟ್ಟು ಒಂದೇ ತಾಯಿಯ ಮಕ್ಕಳಿಗೆ ಬಾಳಿ ಬರಬೇಕು ಅಂತ ನಮ್ಮನ್ನು ಕೇಳಿಕೊಂಡು ನನಗೆ ಮಾತಾಡೋ ಅವಕಾಶ ಮಾಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಮಾಧ್ಯಮ ವರ್ಗದವರಿಗೂ ಪೊಲೀಸ್ ವರ್ಗದವರಿಗೂ ಧನ್ಯವಾದಗಳು ಹೇಳ್ತಾ ನಾವು ಈಗ ಇಲ್ಲಿಂದ ಹೊರಡ್ತಾ ಇದ್ದೇವೆ. बोलो महागणपति की जय, बोलो महागणपति की जय, बोलो गौरी गणेश की जय, वंदे मातरम, वंदे मातरम, वंदे मातरम, वंदे मातरम.
ನಾಡಿನಾದ್ಯಂತ ಇಂದು ಗಣೇಶ ಚತುರ್ಥಿ ಹಬ್ಬದ ಸಂಭ್ರಮ ಮನೆ ಮಾಡಿದ್ದು ಮುಂಜಾನೆಯಲ್ಲೂ ಕೂಡ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗ್ತಿರುವಂಥದ್ದು. ನಾನಿದೀಗ ಕೊಡಗು ಜಿಲ್ಲೆ ಮಡಿಕೇರಿಯ ಇತಿಹಾಸ ಪ್ರಸಿದ್ಧ ಕೋಟೆ ಮಹಾಗಣಪತಿ ದೇವಾಲಯದಲ್ಲಿದೆ. ನೋಡ್ಬೋದು, ಇದು ಮಡಿಕೇರಿ ಹೃದಯ ಭಾಗದಲ್ಲಿರ್ತಕ್ಕಂಥ ಕೋಟೆ ಮಹಾಗಣಪತಿ ದೇವಾಲಯ. ಇಲ್ಲಿ ಮುಂಜಾನೆಯಿಂದಲೂ ಕೂಡ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗ್ತಾ ಇರುವಂಥದ್ದು. ಅಂದರೆ ಬೆಳಗಿಂದಲೂ ಕೂಡ ವಿವಿಧ ರೀತಿಯ ಪೂಜಾ ಕೈಂಕರ್ಯಗಳು ದೇವಾಲಯ ನಡೀತಿರುವಂಥದ್ದು. ಈಗ ಏನು ಇದು ಕೋಟೆ ಗಣಪತಿ ಈ ದೇವಾಲಯ, ಇಲ್ಲಿ ಹೂವಿನ ಅಲಂಕಾರಗಳಾಗಿರ್ಬೋದು. ಹೀಗೆ ಅಂದರೆ ಇವತ್ತು ಗಣೇಶ ಚತುರ್ಥಿ ಹಬ್ಬದ ಹಿನ್ನೆಲೆಯಲ್ಲಿ ಈಗ ದೇವರಿಗೆ ವಿವಿಧ ಹೂವಿನ ಅಲಂಕಾರವನ್ನು ಮಾಡಿ ಮತ್ತಷ್ಟು ಮೆರುಗನ್ನು ಕೂಡ ನೀಡಿರುವಂಥದ್ದು. ಬೆಳಗಿನಿಂದಲೂ ಕೂಡ ಭಕ್ತಾದಿಗಳು ಆಗಮಿಸಿ ಇಲ್ಲಿ ದೇವರ ಕೃಪೆಗೆ ಪಾತ್ರರಾಗ್ತಿದ್ದಾನೆ ಅಂತ ಹೇಳ್ಬೋದು. ಸಾಕಷ್ಟು ಭಾಗದಿಂದ ಭಕ್ತಾದಿಗಳು ಆಗಮಿಸಿ ಇದೀಗ ದೇವರ ಒಂದು ದರ್ಶನನ ಪಡಿತಿರುವಂಥದ್ದು. ಅಂದರೆ ಪ್ರತಿನಿತ್ಯ ಕೂಡ ಈ ದೇವಾಲಯಕ್ಕೆ ಒಂದಷ್ಟು ಮಂದಿ ಭಕ್ತಾದಿಗಳು ಆಗಮಿಸ್ತಾ ಇರ್ತಾರೆ. ಆದರೆ ಈಗ ಇವತ್ತು ಗಣೇಶ ಚತುರ್ಥಿ ಹಬ್ಬದ ಹಿನ್ನೆಲೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸ್ತಿರುವಂಥದ್ದು. ಅಂದರೆ ಈಗ ಮಳೆ ಕೂಡ ಇರುವಂಥದ್ದು. ಮಳೆಯ ನಡುವೆ ಕೂಡ ಭಕ್ತಾದಿಗಳು ದೇವರ ದರ್ಶನಕ್ಕೆ ಬಂದಿರುವಂಥದ್ದು. ಅಂದರೆ ಈ ಭಾಗದಲ್ಲಿ ಈಡುಗಾಯಿ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ದೇವರಿಗೆ ಒಂದು ಇಷ್ಟವಾದ ಒಂದು ಈಡುಗಾಯಿ ಸೇವೆ. ಇಲ್ಲಿ ಒಂದು ಇಷ್ಟಾರ್ಥ ಸಿದ್ಧಿಗಾಗಿ ಒಂದು ಹರಕೆಯನ್ನು ಕಟ್ಟಿಕೊಳ್ತಾರೆ. ಈ ಹರಕೆ ಇಷ್ಟಾರ್ಥ ಸಿದ್ಧಿಯಾದ ಬಳಿಕ ಇಲ್ಲಿ ಈಡುಗಾಯಿ ರೂಪದಲ್ಲಿ ತಮ್ಮ ಸೇವೆಯನ್ನು ನೀಡುವಂಥದ್ದು. ಹೀಗಾಗಿ ಮಡಿಕೇರಿ ಮಾತ್ರವಲ್ಲ, ಜಿಲ್ಲೆ ಮತ್ತು ಹೊರ ಭಾಗದ ಜಿಲ್ಲೆಯಿಂದಲೂ ಕೂಡ ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾ ಇರುವಂಥದ್ದು. ಅಂದರೆ ಈಗ ಮಳೆ ಕೂಡ ಇರುವ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಭಕ್ತಾದಿಗಳೆಲ್ಲ ಒಂದು ಕಡೆ ಕಮ್ಮಿ ಆಗ್ತಾರೆ ಅಂತಲೇ ಹೇಳ್ಬೋದು. ಆದರೆ ಈ ಮಳೆಯ ನಡುವೆ ಕೂಡ ಹೆಚ್ಚಿನ ಭಕ್ತಾದಿಗಳು ಕೂಡ ಆಗಮಿಸಿ ಈಗ ದೇವರ ದರ್ಶನ ಪಡಿತಿರುವಂಥದ್ದು. ಇದೆಲ್ಲದರ ಕುರಿತು ಮಾತನಾಡಲು ನಮ್ಮೊಂದಿಗೆ ದೇವಾಲಯದ ಅರ್ಚಕರಿದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಸ್ವಾಮಿ, ಇವತ್ತು ಬೆಳಗಿನಿಂದ ಯಾವ ರೀತಿಯ ಪೂಜೆಗಳು ದೇವಾಲಯ ನಡೆದಿದೆ ಸ್ವಾಮಿ? ಈ ಬೆಳಿಗ್ಗೆಗಳು ಮಹಾಪೂಜೆ, ಗಣಪತಿ ಹೋಮ ನಡೆಯಲಿದೆ. ಮತ್ತು ಮಧ್ಯಾಹ್ನ ಪುನಃ ಮಹಾಪೂಜೆ ನಡೆಯಲಿದೆ. ಇದು ಸರ್ವ ಸೇವೆಗಳಿದೆ, ಎಲ್ಲ ಇದೆ. ಅಂದರೆ ಸ್ವಾಮಿ, ಈ ಒಂದು ದೇವಾಲಯದ ಇತಿಹಾಸ ಏನು, ಇಷ್ಟು ಯಾಕಾಗಿ ಈ ದೇವಾಲಯಕ್ಕೆ ಬಂದು ದೇವರ ಕೃಪೆ ಪಾತ್ರ ಆಗ್ತಿದ್ದಾರೆ ಅಂತ? ಸರ್, ಇದು ರಾಜ ಪ್ರತಿಷ್ಠಾಪಿಸಿದ ದೇವಸ್ಥಾನ. ರಾಜರ ಕಾಲದಲ್ಲಿ ಇದಕ್ಕೆ ಗುಡಿ ಏನೂ ಇತ್ತಿಲ್ಲ. ಈ ಕೋಟೆಯ ಗೋಡೆಯಲ್ಲೇ ಇತ್ತು, ಒಂದು ಮೆಟ್ಲಿತ್ತು. ಆ ಮೆಟ್ಲು ಮೇಲೆ ನಿಂತು ನಾವು ಪೂಜೆ ಮಾಡ್ತಿದ್ದೆವು. ರಾಜ ಯಾವ ಕಾಲದಲ್ಲೂ ಈ ಜಾಗಕ್ಕೆ ಬರಲಿಲ್ಲ, ಇಲ್ಲಿಗೆ ಬರಲಿಲ್ಲ. ಆದರೆ ಅವ ಕುದುರೆ ಮೇಲೆ ಆ ಬದಿಗೆ ಬಂದು ನಿಲ್ತಿದ್ದ. ಅಲ್ಲಿ ಎದುರ ನಿಂತ ಇದು ಇತ್ತಿಲ್ಲ ಬಿಲ್ಡಿಂಗು, ಅದು ಬ್ರಿಟಿಷರು ಕಟ್ಟಿಸಿದ ಬಿಲ್ಡಿಂಗ್. ಈ ಗುಡಿಯನ್ನು 1927ರಲ್ಲಿ ನಮ್ಮ ಕೊಯ್ನಾಡು ಸೇತುವೆ ಉಂಟಲ್ಲ, ಆ ಸೇತುವೆ ನಿಲ್ಲಲಿಲ್ಲ ಯಾವ ಕಾಲಕ್ಕೂ. ಅವ ಹರಿಕೆ ಮಾಡಿದ ಮೇಲೆ, ಈ ಗುಡಿ ಕಟ್ಟಿದ ಮೇಲೆ ಅವನಿಗೆ ಆ ಸೇತುವೆ. ಸ್ವಾಮಿ, ಇನ್ನು ಸಾಕಷ್ಟು ಭಕ್ತಾದಿಗಳು ಈ ಭಾಗಕ್ಕೆ ಬರ್ತಾರೆ. ಅಂದರೆ ಎಲ್ಲೊಂದು ಕಡೆ ಹರಕೆಯನ್ನು ತೀರಿಸೋ ನೆಪದಲ್ಲಿ ಈಡುಗಾಯಿ ಸೇವೆ, ಇಲ್ಲಿ ಪ್ರಮುಖವಾಗಿ ಈಡುಗಾಯಿ ಸೇವೆ, ಅದರ ವಿಶೇಷತೆ ಏನು ಅಂತ? ಈಡುಗಾಯಿ ಸೇವೆ ಅಂತ ಹೇಳಿದ್ರೆ ಗಣಪತಿಗೆ ಮೊದಲಿಂದಲೂ ಈಡುಗಾಯಿಯೇ ವಿಶೇಷ. ಆದರೆ ಕೋಟೆ ಗಣಪತಿಗೆ ಹರಕೆ ಮಾಡಿಕೊಳ್ಳೋದು ಈಡುಗಾಯಿಯನ್ನೇ. ಬೇರೆ ಪೂಜೆ ಮಾಡೋಕ್ಕೆ ಇಲ್ಲಿ ಬೆಳಿಗ್ಗೆ ಮಾತ್ರ ಪೂಜೆ ಇದ್ದದ್ದು. ಪೂಜೆ ಮಾಡಿ ನಾವು ಹೋಗಿಬಿಡ್ತಿದ್ದು. ಇಲ್ಲಿ ಬಂದು ಈಡುಗಾಯಿ ಮಾಡಿ ಹೋಗ್ತಾಯಿದ್ರು ಮೊದಲಿಂದ. ಅಂದರೆ ಮತ್ತೊಂದು ವಿಶೇಷತೆ ಇದೆ. ಈ ಭಾಗದಲ್ಲಿ ಕೋಟೆ ಇತ್ತು, ರಾಜರ ಆಳ್ವಿಕೆ ಕೂಡ ಈ ಭಾಗದಲ್ಲಿ ಇತ್ತು. ದೇವಸ್ಥಾನ ಅಂದರೆ ಯುದ್ಧಕ್ಕೆ ಹೋಗುವ ಸಂದರ್ಭದಲ್ಲಿ ಕೂಡ ಇಲ್ಲಿ ಕೈ ಮುಗಿದು ಹೋಗುವಂಥ ಪ್ರತಿದೆ. ಅದು ವಿಶೇಷತೆ ಏನು? ದೇವರಿಗೆ ಗಣಪತಿಗೆ ಯಾವಾಗಲೂ ಮೊದಲು ನಮಸ್ಕಾರ ಮಾಡಿ ಹೋದರೆ ಮಾತ್ರ ಅವನಿಗೆ ಜಯ ಸಿಗ್ತಿತ್ತು. ಅವನ ಯಾವ ಕೆಲಸ ಒಳ್ಳೆ ಕೆಲಸಕ್ಕೆ ಹೋಗುವಾಗಲೂ ಇಲ್ಲಿ ಬಂದು ಕೈ ಮುಗ್ದೋಗ್ತಿದ್ದ ಅಂತ ಕೆಳಗೆ ಬರ್ತಿತ್ತಿಲ್ಲ, ಮೇಲೆ ಕುದುರೆಯಲ್ಲಿ ಬಂದು ಬತೇರಿ ಮೇಲೆ ನಿಂತು ಹೋಗ್ತಿದ್ದ. ಕೇಳಿದ್ರಲ್ಲ, ಇದಿಷ್ಟು ಈ ದೇವಾಲಯದ ಅರ್ಚಕರ ಮಾತಾಗಿರುವಂಥದ್ದು. ಅಂದರೆ ಈ ಒಂದು ಇತಿಹಾಸ ಪ್ರಸಿದ್ಧ ದೇವಾಲಯ ಏನಿದೆ, ಇದು ರಾಜರ ಕೋಟೆ ಕೂಡ ಇತ್ತು. ಕೋಟೆಯ ಮುಂಭಾಗದಲ್ಲಿರುವಂತಹ ದೇವಾಲಯ. ಈ ಒಂದು ಗಣಪತಿ ದೇವಾಲಯ ಏನಿದೆ, ಈ ಯುದ್ಧಕ್ಕೆ ಹೊರಡುವಂಥ ಸಂದರ್ಭದಲ್ಲೂ ಕೂಡ ರಾಜರು ಏನಿದ್ರು ಈ ಒಂದು ದೇವರಕ್ಕೆ ಒಂದು ಕೈ ಮುಗಿದು ಹೋದ ಸಂದರ್ಭದಲ್ಲಿ ಯುದ್ಧ ಗೆದ್ದು ಬಂದಂತಹ ಒಂದು ಸನ್ನಿವೇಶ ಕೂಡ ನಡೆದಿರುವಂಥದ್ದು. ಹೀಗಾಗಿ ಇತಿಹಾಸ ಪ್ರಸಿದ್ಧವಾದಂತಹ ಈ ದೇವಾಲಯಕ್ಕೆ ಮುಂಜಾನೆಯಲ್ಲೂ ಕೂಡ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗ್ತಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಚಿತನ್ ಕೌಂಡಿನ್ಯ ಜೊತೆ ಲೋಹಿತ್ ಮಾಗಲುಮನೆ, ಕೊಡಗು ಚಾನಲ್, ಮಡಿಕೇರಿ. ವಿರಾಜಪೇಟೆ ಸಮೀಪದ ಬೆಳಗುಂದ ಹೊಸಕೋಟೆಯ ಸಮುದಾಯ ಭವನದಲ್ಲಿ ಕಾವೇರಿ ಸಂಘ ಗೌರಿ ಗಣೇಶೋತ್ಸವ ಸಮಿತಿ ವತಿಯಿಂದ 3ನೇ ವರ್ಷದ ಗೌರಿ ಗಣೇಶೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಬೆಳಿಗ್ಗೆ 5 ಗಂಟೆಗೆ ಗಣಪತಿ ಹೋಮ ಮತ್ತು ಗೌರಿ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆ, ಬೆಳಿಗ್ಗೆ 9 ರಿಂದ 11 ಗಂಟೆವರೆಗೆ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ, ಮಧ್ಯಾಹ್ನ 12 ಗಂಟೆಗೆ ಮಹಾಪೂಜೆ, 1 ಗಂಟೆಗೆ ಸರ್ವ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ, ಅಪರಾಹ್ನ 2:30 ಗಂಟೆಗೆ ವಾದ್ಯಗೋಷ್ಠಿಗಳೊಂದಿಗೆ
ಪುಷ್ಪಾಲಂಕೃತ ಮಂಟಪದಲ್ಲಿ ಗೌರಿ ಗಣೇಶನ ಮೂರ್ತಿಗಳ ವಿಸರ್ಜನಾ ಮೆರವಣಿಗೆಯಿಂದ ಗ್ರಾಮದಲ್ಲಿ ನಡೆಸಿದ ಬಳಿಕ ಕಬ್ಬಚ್ಚಿರ ಕೃಷ್ಣ ವೆಸ್ಟ್ಪುರಿ ಇವರ ಕೆರೆಯಲ್ಲಿ ಗೌರಿ ಗಣೇಶ ಮೂರ್ತಿಗಳನ್ನು ವಿಸರ್ಜನೆ ಮಾಡಲಾಯಿತು. ಪೂಜಾ ಕೈಂಕರ್ಯಗಳಿಂದ ಬಿಳುಗುಂದ ಗ್ರಾಮದ ಸುಬ್ರಹ್ಮಣ್ಯ ಭಟ್ ಅವರು ನೆರವೇರಿಸಿಕೊಟ್ಟರು. ಈ ಸಂದರ್ಭ ಸಮಿತಿಯ ಸದಸ್ಯರಾದ ಎ ಸುಬ್ರಹ್ಮಣ್ಯ, ಉಪಾಧ್ಯಕ್ಷರಾದ ಮನೋಹರ್ ಪಿಕೆ, ಕಾರ್ಯದರ್ಶಿ ಎಂಎಸ್ ಸತೀಶ್, ಖಜಾಂಚಿ ಎವಿ ನವೀನ್ ಹಾಗೂ ತಮ್ಮಯ್ಯ ಎಚ್ಪಿ ಸೇರಿದಂತೆ ಸಮಿತಿಯ ಸರ್ವ ಸದಸ್ಯರು ಹಾಗೂ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಈಶ್ವರಲ್ಲ ಭದ್ರಕಾಳಿ ಟೆಂಪಲ್ ಲೆಫ್ಟ್ ಸೈಡ್ ಈಶ್ವರ ಟೆಂಪಲ್ ಅದೇ